ಹೇ ಗಾಯ್ಸ್, US ಗೆ ಬಂದಮೇಲೆ ನಾನು ಇದೇ ಫಸ್ಟ್ ಈಗ ಗ್ರಾಸರಿ ಶಾಪಿಂಗ್ ಹೋಗ್ತಿರೋದು. ಮನೆ ತುಂಬ ಮೆಸ್ಸಿಯಾಗಿತ್ತು, ಸೊ ಅದಕ್ಕೆ ನಾನು ಸರಿಗೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಬೇಸಿಕ್ಕಾಗಿ ಒಂದಿನ ಪೂರ ಮ್ಯಾಗಿ ತಿಂದೆ ಆ್ಯಂಡ್ ಆಮೇಲೆ ಸ್ವಲ್ಪ ರೈಸ್ ಮಾಡಿಕೊಂಡು ರೈಸ್ ಪಿಕಲ್ ತಿಂದೆ. ಸೊ ಇವಾಗ ಹೋಗಿ ನೀಟಾಗಿ ಅಡುಗೆ ಮಾಡ್ಕೊಳೋಣ ಅಂತ ಗ್ರಾಸರೀಸ್ ತೊಗೋಬೇಕು. ಏನು ಬೇಸಿಕ್ ಅಷ್ಟೇ, ಲೈಕ್ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಆಮೇಲೆ ಇನ್ನು ಏನಿದೆ ಆಲೂಗಡ್ಡೆ, ಇಷ್ಟೇ ತೊಗೋಬೇಕಂತಿದ್ದೀನಿ. ತುಂಬ ಬೇಸಿಕ್, ನೋಡೋಣ ಆಮೇಲೆ. ಹೇ ಗಾಯ್ಸ್, ಇವತ್ತು ಈವ್ನಿಂಗ್ ಕಾಲೇಜ್ ಇದೆ ನನಗೆ. ಐ ಮೀನ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಫಸ್ಟ್ ಡೇ. ಆ್ಯಂಡ್ ಕೂದಲು ಫುಲ್ ಡ್ರೈ ಆಗಿಬಿಟ್ಟಿತ್ತು. ಇವಳು ರೆಡಿ ಆಗೋ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನನ್ನ ಡೈಲಿ ರುಟೀನ್ ಅವಾಗ ನನ್ನ ಡೇ ಹೇಗಿರುತ್ತೆ ಅಂತ ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ. ಕೂದಲು ಫುಲ್ ಡ್ರೈ ಆಗಿಬಿಟ್ಟಿದೆ, ಸೊ ನಾನು ಎಣ್ಣೆ ಹಚ್ಕೊಂಡು 3-4 hours ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿ ರೆಡಿಯಾಗಿ ಹೋಗೋಣ ಅಂತಿದ್ದೀನಿ. ಈವ್ನಿಂಗ್ 7ಗಿದೆ, 7 to 9:45. ಆ್ಯಕ್ಚುಲಿ ಇಲ್ಲಿ ಯೂಶ್ವಲಿ ಕ್ಲಾಸಸ್ ಎಲ್ಲ ನೈಟೇ ಇರುತ್ತೆ. ಐ ಮೀನ್ ಎಲ್ಲ ಕ್ಲಾಸಸ್ ಏನಲ್ಲ, ಯೂಶ್ವಲಿ ಇಂಜಿನಿಯರಿಂಗ್ ಆ್ಯಂಡ್ ಕಾಲೇಜ್ ಆಫ್ ಬಿಸ್ನೆಸ್ ಅಂತಿದೆ, ಇದೆಲ್ಲ ನೈಟೇ ಇರುತ್ತೆ ಕ್ಲಾಸಸ್. ಆ್ಯಂಡ್ ಇನ್ನು ಏನು ಫಸ್ಟ್ಗೆ ನಮ್ಮಪ್ಪಗೆ ಸಾರಿ ಕೇಳಬೇಕು. ಪಪ್ಪ ಐ ಆಮ್ ರಿಯಲಿ ಸಾರಿ. ಫಸ್ಟ್ ವೀಕ್ ಆಫ್ ಕ್ಲಾಸಸ್ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟ್ ಅಂತ ಹೇಳಿದ್ದೆ, ಬಟ್ ಮತ್ತೇನಾದರೂ ಮಿಸ್ ಮಾಡ್ಕೊಂಡಿನಿ ಅಂದರೆ ನೀವು ಟೆನ್ಷನ್ ಪಟ್ಕೊತೀರಾ ಅಂತಂದೇಳಿ ಆ ಥರ ಸುಳ್ಳು ಹೇಳಿದೆ. ಏನಾಗಲ್ಲ, ಫಸ್ಟ್ ವೀಕ್ ಆಫ್ ಕ್ಲಾಸಸ್ನಲ್ಲಿ ಏನೂ ಮಾಡಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸಸ್ ಇರುತ್ತೆ, ಸೊ ಯು ಕ್ಯಾನ್ ಮಿಸ್ ಇಟ್. ಆ್ಯಂಡ್ ಇಮೇಲ್ ಕೂಡ ಹಾಕಿದ್ದೆ ನಾನು, ಪ್ರೊಫೆಸರ್ಸ್ಗೆ ಇಮೇಲ್ ಹಾಕಿದ್ದೆ ನಾನು, ದ್ಯಾಟ್ ಐ ಕಾಂಟ್ ಕಮ್ ಅನ್ನೋ ಥರ ಫಾರ್ಮಲ್ ಆಗಿ. ಅವರು ಯೂಶ್ವಲಿ ಪರ್ಮಿಷನ್ ಕೊಡ್ತಾರೆ. ಸೊ ಸಾರಿ ಪಪ್ಪ, ಏನಾಗಲ್ಲ, ಕವರ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ ಕ್ಲಾಸ್ನಲ್ಲಿ ಏನಾದರೂ ಮಾಡಿದರೆ. ಆ್ಯಂಡ್ ಸೆಕೆಂಡ್ ವೀಕ್ ಇವತ್ತು. ಆ್ಯಂಡ್ ನಾನು ಈ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಸ್ಕ್ರಬ್ ಅಲ್ಲ, ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಇದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ದಿನ ಮಾಡ್ತೀನಿ, ಒಂದೊಂದು ದಿನ ಮಾಡಲ್ಲ, ಅಷ್ಟು ಪೇಷನ್ಸ್ ಇರಲ್ಲ ನನಗೆ. ಆ್ಯಂಡ್ ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ತೀನಿ, ಜಸ್ಟ್ 4 or 5 drops ಕೋಕೋನಟ್ ಆಯಿಲ್ ಜೊತೆ. ಯಾವ ರೋಸ್ಮೆರಿ ಆಯಿಲ್ ಅಂದರೆ ಇದು ನಾನು ಅಮೆಝಾನಲ್ಲಿ ತರಿಸ್ದೆ, ಇಲ್ಲೇ US ನಲ್ಲಿ. ರಿವ್ಯೂಸ್ ಚೆನ್ನಾಗಿತ್ತು, ಸೊ ತರಿಸ್ದೆ. ನಾನು ಆ್ಯಕ್ಚುಲಿ ಕೂದಲು ಕೂಡ ನೀಟಾಗಿ ಮೇಂಟೈನ್ ಮಾಡ್ತಿಲ್ಲ, ಹೇರ್ ಲಾಸ್ ತುಂಬ ಆಗ್ತಿದೆ ನನಗೆ. ಇಲ್ಲಿ US ವಾಟರ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ನನಗಂತೂ ಅಸ್ಸಲು ಸೆಟ್ ಆಗ್ತಿಲ್ಲ. ಫಸ್ಟ್ ಸೆಮಿಸ್ಟರ್ನಲ್ಲಿ ತುಂಬ ಕೂದಲು ದುಡ್ಬಿಡ್ತು, ಮತ್ತು ಮನೆಗೆ ಹೋದ್ಮೇಲೆ ಅಲ್ಲಿ ಮತ್ತೆ ಚೇಂಜ್ ಆಗಿಬಿಡ್ತಲ್ಲ, ಸೊ ಅಲ್ಲಿ ಮತ್ತೆ ಕೂದಲುದ್ರೋಕ್ಕೆ ಶುರು ಆಯಿತು. ಅದರಲ್ಲಿ ಖಾಲಿ ಪಿಲಿ ಟೆನ್ಷನ್ಗಳು ಎಲ್ಲ, ಅನ್ವಾಂಟೆಡ್ ಥಾಟ್ಸ್, ಅದರಿಂದ ಕೂಡ ಕೂದಲು ಉದುರ್ತಿದೆ ನನಗೆ. See you guys in the evening. Evening. ನಮಸ್ಕಾರ. ಲೇಟ್ ಆಗಿಬಿಟ್ಟಿದೆ, ಇವತ್ತು ಕ್ಲಾಸ್ ಇದೆ ನನಗೆ. ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇದು ನನಗೆ ಫಸ್ಟ್ ಡೇ. ನೆನ್ನೆ ಕೂಡ ಒಂದು ಕ್ಲಾಸ್ ಇತ್ತು, ಬಟ್ ನೆನ್ನೆ ಲೇಬರ್ ಡೇ ಇತ್ತು. ಇಟ್ ಇಸ್ September 2nd, ಸೊ ಅದಕ್ಕೆ ಕ್ಲಾಸಸ್ ಕ್ಯಾನ್ಸಲ್ ಆಗಿತ್ತು. ನಾನು ಇವಾಗ ಹೋಗ್ತಿದ್ದೀನಿ, ಇದು ಬೇರೆ ಕ್ಲಾಸ್. ಆ್ಯಂಡ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಎದ್ದು ಹೋಗ್ತಿದ್ದೀನಿ. ಅಷ್ಟು ಅವಸರ ಮಾಡ್ಕೊಂಡು ಓಡಿ ಬಂದೆ, ನೋಡಿದ್ರೆ ಬಸ್ ಡಿಲೇ ಆಗಿದೆ 10 minutes. ಸೊ ಈಗ 10 minutes ಲೇಟ್ ಬರುತ್ತೆ, ಆ್ಯಂಡ್ 10 minutes ನಾನು ಸುಮ್ಮನೆ ನಿಂತ್ಕೋಬೇಕಿಲ್ಲಿ.
ಲೇಟ್ ಮಾಡ್ತಾನೆ. ಅಲ್ಲಿ ನನ್ನ ಕ್ಲಾಸಿಗೆ ಲೇಟ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಲೇಟ್ ಮಾಡಿದ್ದಾನೆ. ಇವಾಗ ಮತ್ತೆ ಎಸ್ ಗಾಯ್ಸ್, ಸೊ ಇದೇ ನಮ್ಮ ಬಿಲ್ಡಿಂಗ್. ನಮ್ಮ ಕ್ಲಾಸಸ್ ಎಲ್ಲ ಇದೇ ಬಿಲ್ಡಿಂಗ್ನಲ್ಲಿ ನಡೆಯೋದು. ಈ ಬಿಲ್ಡಿಂಗ್ ಹೆಸರು ವಿವಿಯನ್ ಇಂಜಿನಿಯರಿಂಗ್ ಸೆಂಟರ್ ಅಂತ. ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ಕ್ಲಾಸಸ್, ಎಲೆಕ್ಟ್ರಿಕಲ್ ನನಗೆ ಗೊತ್ತಿಲ್ಲ, ಸಿವಿಲ್ ಇಂಜಿನಿಯರಿಂಗ್ ಕ್ಲಾಸಸ್ ಎಲ್ಲ ಇಲ್ಲೇ ನಡೆಯೋದು. ಲ್ಯಾಬ್ಸ್ ಕೂಡ ಇಲ್ಲೇ ಇದೆ. And I put a discussion board just for this lab. ಎಸ್ ಗಾಯ್ಸ್, ಕ್ಲಾಸ್ ಮುಗೀತು. 7 to 9:45 ಇತ್ತು. ಆ್ಯಂಡ್ ಎಕ್ಸಾಕ್ಟ್ 9:45ಗೆ ಬಿಟ್ಟರು. ಫುಲ್ಲು ನಿದ್ದೆ ಬರ್ತಿತ್ತು. ನಮ್ಮ ಕ್ಲಾಸ್ನಲ್ಲಿ ಆ್ಯಕ್ಚುಲಿ ಒಬ್ಬರಿದ್ದಾರೆ. ಆ ಲೇಡಿಗೆ ಅರೌಂಡ್ 55-60 ಇಯರ್ಸ್ ಇರ್ಬೋದು. ಸೀರಿಯಸ್ಲಿ ಓದಕ್ಕೆ ಬಂದಿದ್ದಾರೆ ಮಾಸ್ಟರ್ಸು. ತಪ್ಪಲ್ಲ, ಲೈಕ್ ಐ ಮೀನ್ ಓದಕ್ಕೆ ಇಂಟ್ರೆಸ್ಟ್ ಇದ್ದರೆ ಓದಲಿ, ಇಲ್ಲ ಅಂತಲ್ಲ. ಬಟ್ ಕ್ಲಾಸ್ನಲ್ಲಿ ಎಷ್ಟು ತಲೆ ತಿಂತಾಳೆ ನಮ್ಮ ಸರ್ಗೆ ಅಂದರೆ, ಲಿಟ್ರಲಿ ಒಂದೊಂದು ಸಿಂಗಲ್ ಲೈನ್ಗೂ ಕ್ವೆಶನ್ ಬರುತ್ತೆ. ಆ್ಯಂಡ್ ಏನೇ ಡೌಟ್ ಬಂದರೂ ಕೂಡ ಸರ್ ಬಂದು ಆಕಿ ಚೇರ್ ಹತ್ರ ಬಂದು ಎಕ್ಸ್ಪ್ಲೇನ್ ಮಾಡಬೇಕು. ಆ ಥರ ಮಾಡ್ತಾಳೆ. ಪ್ರತಿಯೊಂದಕ್ಕೂ ಡೌಟ್, ಪ್ರತಿಯೊಂದಕ್ಕೂ ಒಂದು ಕ್ವೆಶನ್ ರೆಡಿ ಇಟ್ಕೊಂಡಿರ್ತಾಳೆ. ಸೀರಿಯಸ್ಲಿ ಅವರಿಂದಾನೇ ಆಲ್ಮೋಸ್ಟ್ ಒಂದು ಅರ್ಧ ಕ್ಲಾಸ್ ಎಕ್ಸ್ಟೆಂಡ್ ಆಗೋ ಥರ ಆಯಿತು ನಮಗೆ. ಐ ಮೀನ್ ಶಾಕ್ ಆಗುತ್ತೆ. 55-60 ಇಯರ್ಸ್ಗೆ ಏನು ಮಾಸ್ಟರ್ಸ್ ಮಾಡೋಕ್ಕೆ ಬಂದಿದ್ದಾರಂದರೆ. ನಾನಾದರೆ ಲಿಟ್ರಲಿ ಆರಾಮ್ ಮನೇಲಿ ಇತ್ಕೊಂಡು ಗಂಡನ ನೋಡ್ಕೊಂಡು, ಮಕ್ಳು ನೋಡ್ಕೊಂಡು, ಮೊಮ್ಮಕ್ಳನ್ನ ನೋಡಿಕೊಂಡು ಆರಾಮಿರ್ಬೋದು ಆ ಏಜ್ನಲ್ಲಿ. ಬಟ್ ಸೀರಿಯಸ್ಲಿ ಒಂದೊಂದು ಸರಿ ಗ್ರೇಟ್ ಅನಿಸುತ್ತೆ, ಲೈಕ್ ಭಾಳ ಪೇಷನ್ಸ್ ಇದೆ ಬಿಡು ಅಂತ. ಬಟ್ ಒಂದೊಂದು ಸರಿ ಅವಸರನಾ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ. ಬಟ್ ನಂಗೆ ಶಾಕ್ ಆಯಿತು ಸೀರಿಯಸ್ಲಿ. ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನಿನಗೊಂದು ಇರಿಟೇಟಿಂಗ್ ಕ್ಯಾರೆಕ್ಟರ್ ಸಿಗುತ್ತೆ ಇವತ್ತು, ಬಾ ಕ್ಲಾಸ್ಗೆ ಅಂತ. ಮತ್ತು ಈ ಥರ ವಿಯರ್ಡ್ ಪರ್ಸ್ನಾಲಿಟಿ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ 10:20 ಆಗಿದೆ, ಇನ್ನೂ ಬಸ್ ಬಂದಿಲ್ಲ. ಮನೆ ರೀಚ್ ಆಗೋಕ್ಕೆ ಮತ್ತೆ ಅದೊಂದು 20 ಮಿನಿಟ್ಸ್. ಹೋಗಿದ ತಕ್ಷಣ ಮಲ್ಕೊಂಡು ಬಿಡೋದು ಅಷ್ಟೇ. ಬಾಯ್.